ಈ ನಡುವೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನು ಸಿಕ್ಕಿಂನಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಒಂದು ಕಡೆ ಅವರ ಮನೆ ನಿವಾಸ ಸೇರಿ ಅನೇಕ ಕಡೆ ದಾಳಿ ಆಗಿದೆ, ಮತ್ತೊಂದು ಕಡೆ ವಶಕ್ಕೆ ಪಡೆದಿದ್ದಾರಂತೆ. ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಸಿಕ್ಕಿಂನಲ್ಲೂ ವ್ಯವಹಾರವನ್ನು ಹೊಂದಿದ್ದಾರೆ ಕೈ ಶಾಸಕ ವೀರೇಂದ್ರ ಪಪ್ಪಿ. ಬೆಂಗಳೂರು, ಚಿತ್ರದುರ್ಗ ಸೇರಿದಂತೆ ಹಲವೆಡೆ ಇವತ್ತಾಗಲೇ ದಾಳಿಯಾಗಿದೆ. ಕಾಂಗ್ರೆಸ್ ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪಿ, ಆಮೇಲೆ ಅವರ ಸಹೋದರರ ಮನೆಗಳ ಮೇಲೆ ಕೂಡ ರೇಡ್ ಆಗಿದೆ. ಬೆಂಗಳೂರಿನ ಅವರ ಮನೆ, ಅಪಾರ್ಟ್ಮೆಂಟ್, ಚಿತ್ರದುರ್ಗ, ಚಳ್ಳಕೆರೆ, ಹಲವಾರು ಕಡೆ ಇವತ್ತು ರೇಡ್ ಆಗಿದೆ. ಒಂದು 6 ಕಡೆ ಬೇರೆ ಬೇರೆ ಕಡೆ ದಾಳಿಯಾಗಿದೆ. ಆದರೆ ಈ ದಾಳಿ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಅವರು ಬೆಂಗಳೂರಲ್ಲಾಗಲಿ ಚಿತ್ರದುರ್ಗದಲ್ಲಾಗಲಿ ಇರಲಿಲ್ಲ. ಆಮೇಲೆ ಅವರ ವೇರೆಬೋಟ್ಸನ್ನು ಪತ್ತೆ ಹಚ್ಚಿದಾಗ ಸಿಕ್ಕಿಂನಲ್ಲಿರೋದು ಗೊತ್ತಾಗಿದೆ. ಸಿಕ್ಕಿಂನಲ್ಲೇ ಅಲ್ಲಿನ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದಿದ್ದಾರೆ ಅಂತಂದರೆ ಇವ್ರ ಮೇಲಿರ್ತಕ್ಕಂಥ ಆರೋಪಗಳು ಸತ್ಯ ಅಂತಕ್ಕಂಥದ್ದು ಇಡಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು ಕೂಡ ನಿಜ ಅಂತಕ್ಕಂಥದ್ದು ಗೊತ್ತಾಗಿದೆ. ಹಾಗಾಗಿ ಶಾಸಕ ವೀರೇಂದ್ರ ಪಪ್ಪಿಯನ್ನು ಈಗ ವಶಕ್ಕೆ ಪಡೆದು ಅವ್ರನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ನಂತರ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾರೆ. ಆಮೇಲೆ ಕೋರ್ಟ್ಗೆ ಹಾಜರುಪಡಿಸೋದು, ಮತ್ತೊಂದು ಮಗದೊಂದು, ಅವೆಲ್ಲ ನಂತರ ಆಗುತ್ತೆ. ಕೆ.ಸಿ. ವೀರೇಂದ್ರ ಪಪ್ಪಿಯನ್ನು ಇಡಿ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು, ಚಳ್ಳಕೆರೆ, ಚಿತ್ರದುರ್ಗ, ಗೋವಾ ಸೇರಿದಂತೆ ಹಲವೆಡೆ ಇಡಿ ರೇಡ್ ಮಾಡಿದ್ದಾರೆ. ಬೆಂಗಳೂರಿನ ವಸಂತನಗರ ಅಪಾರ್ಟ್ಮೆಂಟಲ್ಲಿ, ಅಂದರೆ ಅವರ ಅಪಾರ್ಟ್ಮೆಂಟ್ ಇದೆ ವಸಂತನಗರದಲ್ಲಿ, ಅಲ್ಲೂ ಕೂಡ ಶೋಧ ಆಗಿದೆ. ಚಳ್ಳಕೆರೆ ನಿವಾಸ ಮತ್ತು ಕಚೇರಿಯಲ್ಲೂ ಕೂಡ ತಲಾಶನ ಮಾಡಲಾಗಿದೆ. ಪಪ್ಪಿ ಕಂಪನಿಗಳಿಂದ ಗೇಮಿಂಗ್ ಆ್ಯಪ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅಂತಕ್ಕಂಥದ್ದು ಆರೋಪ. ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವೀರೇಂದ್ರ ಪಪ್ಪಿ ಅವರನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಸಿಕ್ಕಿಂನಿಂದ ಈಗ ಕರ್ನಾಟಕಕ್ಕೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ನಂತರ ಅವರ ವಿಚಾರಣೆ ಎಲ್ಲ ಆಗುತ್ತೆ. ಈಗಾಗಲೇ ರೇಡ್ ಮಾಡಿರೋದ್ರಿಂದ ಹಲವಾರು ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿರ್ತಾರೆ ಇಡಿ ಅಧಿಕಾರಿಗಳು, ಸಾಕ್ಷಿಗಳನ್ನು. ಆ ಸಾಕ್ಷಿಗಳನ್ನು ಮುಂದಿಟ್ಟು ವೀರೇಂದ್ರ ಪಪ್ಪಿ ಅವರ ವಿಚಾರಣೆ ನಡೆಯುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಕೊಲೀಗ್ ಸಿದ್ದರಾಜು ಅವರಿಂದ ಪಡಿತಾ ಹೋಗೋಣ. ಸಿದ್ದರಾಜು, ಈಗ ಬೆಂಗಳೂರು ಹೊರತುಪಡಿಸಿ ಚಿತ್ರದುರ್ಗದ ಎಲ್ಲೆಲ್ಲಿ ರೇಡ್ ಆಗಿದೆ, ಈ ರೇಡ್ನಲ್ಲಿ ಅವ್ರಿಗೆ ವಿರುದ್ಧವಾದ ಡಾಕ್ಯುಮೆಂಟ್ಸ್ ಏನಾದರೂ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಬಂದಿದೆಯಾ, ಹೇಗೆ? ಹೌದು ಅರವಿಂದ್, ಏನು ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಂದು ಬೆಳಗಿನ ಜಾವ 5:30 ಸಮಯದಲ್ಲಿ ಏನು ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ನಗರದಲ್ಲಿರುವಂತಹ 2 ಮನೆ ಮತ್ತು ಚಳ್ಳಕೆರೆಯ 4 ನಿವಾಸಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. 3 ಇನೋವಾ ಕಾರುಗಳಲ್ಲಿ ಆಗಮಿಸಿರುವಂತಹ ಅಧಿಕಾರಿಗಳು, ಸುಮಾರು 10 ಜನರ ಅಧಿಕಾರಿಗಳ ತಂಡ ಅವರ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದೆ. ಈಗಾಗಲೇ ಏನು ಶಾಸಕ ವೀರೇಂದ್ರ ಪಪ್ಪಿ ಅವರು ಕೂಡ ಸಿಕ್ಕಿಂನಿಂದ ಚಳ್ಳಕೆರೆ ಪ್ರವಾಸ ಬೆಳೆಸಿದ್ದು, ಇಡಿ ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದಿರುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಹಾಗೆ ಈಗಾಗಲೇ ಏನು ವೀರೇಂದ್ರ ಅವರ ಸಹೋದರರಾದಂತಹ ಕೆ.ಸಿ. ನಾಗರಾಜ್ ಅವರು ಕೂಡ ಈಗಾಗಲೇ ಅವರ ಮನೆಗೆ ಧಾವಿಸಿದ್ದು, ದಿಢೀರಂತ 2 ಮನೆಗಳು ಕೂಡ ಭೇಟಿ ನೀಡಿದ್ದು, ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿರುವಂತಹ ಕೆ.ಸಿ. ವೀರೇಂದ್ರ ಪಪ್ಪಿ ಅವರ ಸಹೋದರ ನಾಗರಾಜ್ ಅವರು ಕೂಡ ಈ ಒಂದು ದಾಳಿಯ ಹಿನ್ನೆಲೆ ಏನಂತ ನಮಗೂ ಈವರೆಗೆ ಮಾಹಿತಿ ಸಿಕ್ಕಿಲ್ಲ, ಆದ್ರೆ ಇದು ರಾಜಕೀಯ ಪ್ರೇರಿತ ಎಂಬುದು ಕೂಡ ಗೊತ್ತಾಗ್ತಿಲ್ಲ. ಯಾವುದೇ ತನಿಖೆ ಕೂಡ ನಾವು ಎದುರಿಸಲು ಸಿದ್ಧರಾಗಿದ್ದೇವೆ, ಹಾಗೆ ನಾವು ಯಾವುದೇ ರೀತಿ ಅಕ್ರಮವನ್ನು ಕೂಡ ಮಾಡಿಲ್ಲ ಎಂಬ ಸ್ಪಷ್ಟನೆಯನ್ನು ಕೂಡ ಕೆ.ಸಿ. ನಾಗರಾಜ್ ಅವರು ಮಾಧ್ಯಮಗಳೊಂದಿಗೆ ತಿಳಿಸಿದ್ರು. ಅದೇ ರೀತಿ ಕೆ.ಸಿ. ವೀರೇಂದ್ರ ಅವರ ವಿರುದ್ಧ ಅಕ್ರಮ ಒಂದು ಹಣವನ್ನ ಬೇರೆಯವರಿಗೆ ವರ್ಗಾವಣೆ ಮಾಡುವಂತ ಆರೋಪ ಕೇಳಿ ಬಂದಿದ್ದು. ಈ ಹಿಂದೆ ಕೂಡ ಅಪಾರವಾದ ಆಸ್ತಿ ಹಾಗೂ ಹಣ ಗಳಿಕೆ ಆರೋಪದಡಿ ಐಟಿ ಅಧಿಕಾರಿಗಳ ದಾಳಿ ಕೂಡ ನಡೆದಿತ್ತು. ಇದರ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಕೂಡ ಇಂದು ದಾಳಿ ನಡೆಸಿರುವಂತದ್ದು, ಒಂದು ಮನೆಯಲ್ಲಿರುವಂತಹ ದಾಖಲೆಗಳನ್ನು ಪರಿಶೀಲನೆ ಕಾರ್ಯದಲ್ಲಿ ತೊಡಗಿರುವಂತದ್ದು. ಅರವಿಂದ್. ರೈಟ್ ಸಿದ್ದರಾಜು, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅಗೈನ್ ಅಲ್ಲೂ ಅಷ್ಟೇ ರೇಡ್ ಎಲ್ಲ ಕಂಪ್ಲೀಟ್ ಆಗಬೇಕು. ಅದು ಇವತ್ತೇ ಮುಗಿಯುತ್ತಾ, ನಾಳೆ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ. ಅಷ್ಟರಲ್ಲಿ ವೀರೇಂದ್ರ ಪಪ್ಪಿ ಅವ್ರನ್ನ ಕರ್ನಾಟಕಕ್ಕೆ ಕರೆತರ್ತಾರೆ. ಅದಾದ ನಂತರ ಅರೆಸ್ಟ್ ಅಂತ ತೋರಿಸ್ತಾರಾ ಅಥವಾ ಕೇವಲ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿ ಬಿಡ್ತಾರಾ, ಮುಂದೆ ಗೊತ್ತಾಗುತ್ತೆ ಅವೆಲ್ಲವೂ ಕೂಡ. ಸೊ ಈಗ ನೀವು ನೋಡ್ತಾ ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವು ಆನ್ಲೈನ್ ಗೇಮಿಂಗ್ ಆ್ಯಪ್ಗಳಿಗೆ ವೀರೇಂದ್ರ ಪಪ್ಪಿ ಅವರು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ. ಇದು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅಂತಕ್ಕಂಥದ್ದು ಆರೋಪ. ಹಾಗಾಗಿ ಈಗ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರೋದು. ಸಿಕ್ಕಿಂನಲ್ಲಿದ್ದರಂತೆ, ಸಿಕ್ಕಿಂನಲ್ಲೂ ಏನೋ ಬಿಸ್ನೆಸ್ ಇತ್ತಂತೆ ಇವ್ರದ್ದು, ವೀರೇಂದ್ರ ಪಪ್ಪಿ ಅವ್ರದ್ದು. ಸೊ ಹಾಗಾಗಿ ಇವಾಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಆಗಬೇಕು. ಹಾಗಾಗಿನೇ ಚಿತ್ರದುರ್ಗ, ಬೆಂಗಳೂರು, ಚಳ್ಳಕೆರೆ ಮುಂತಾದ ಕಡೆ ಇವತ್ತು ರೇಡ್ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಅನೇಕ ಉದ್ಯಮಗಳನ್ನು ಹೊಂದಿದ್ದಂತಹ ವ್ಯಕ್ತಿ ಇದ್ದ.